ಕೇರಳದ ವಯನಾಡ್ನಲ್ಲಿ ಜಲಪ್ರಳಯ ಸಂಭವಿಸಿದ್ದು ಅದರ ಪರಿಸ್ಥಿತಿ ಮುಂದೆ ಹೇಗಾಗ್ತಾ ಇದೆ ಅನ್ನೋದನ್ನ ತೋರಿಸ್ತಾ ಇದ್ದೀವಿ. ಗುರುತು ಸಿಗದ ರೀತಿಯಲ್ಲಿ ಶವಗಳ ಸಾಮೂಹಿಕ ಅಂತ್ಯಕ್ರಿಯೆಯನ್ನ ಮಾಡ್ತಾ ಇದ್ದಾರೆ. ದುರಂತದಲ್ಲಿ ಸಾವನ್ನಪ್ಪಿದ್ದ 44 ಮಂದಿಯ ಅಂತ್ಯಕ್ರಿಯೆಯನ್ನ ನೆರವೇರಿಸಿದ್ದಾರೆ. ಅಲ್ಲಿ ತಮ್ಮವರ ಬಾಡಿ ಇದೆಯೋ ಇಲ್ವೋ, ಒಟ್ಟಾರೆಯಾಗಿ ಸಾಮೂಹಿಕವಾಗಿ ಎಲ್ಲರೂ ಕೂಡ ಅಂತ್ಯಕ್ರಿಯೆಯನ್ನ ಮಾಡೋ ಮೂಲಕವಾಗಿ ಕೈ ಮುಗಿಬೇಕಾದಂತಹ ಪರಿಸ್ಥಿತಿ. 74 ಮೃತದೇಹಗಳು, ಆದರೆ ಅದು ಪೂರ್ತಿ ಮೃತದೇಹಗಳು ಕೂಡ ಲಭ್ಯವಾಗಿಲ್ಲ, ಬಿಡಿ ಭಾಗಗಳು ಲಭ್ಯವಾಗಿದೆ. ಹಾಗಾಗಿ ಅವಷ್ಟನ್ನು ಒಟ್ಟಿಗೆ ಹಾಕಿ ಅಂತ್ಯಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಅವರ ಕುಟುಂಬಸ್ಥರೆಲ್ಲರೂ ಕೂಡ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗೋ ಮೂಲಕವಾಗಿ ಬೀಳ್ಕೊಡುಗೆ ಮಾಡ್ತಾ ಇರುವಂತಹ ಪರಿಯೂ ಕೂಡ ನಾವಾಗಲೇ ವಿಜುವಲ್ಸಲ್ಲಿ ನಿಮಗೆ ತೋರಿಸಿದ್ವಿ. ಒಟ್ಟಿನಲ್ಲಿ 74 ಮೃತದೇಹಗಳು ಪತ್ತೆಯಾಗಿದೆ. ಶವಗಳ ಸಂಸ್ಕಾರವನ್ನು ಕೂಡ ಮಾಡಿದ್ದಾರೆ. ಉಳಿದವರಿಗಾಗಿ ಹುಡುಕಾಟವೂ ಕೂಡ ಮುಂದುವರೆದಿದೆ. ನಾಪತ್ತೆಯಾಗಿರುವ ಸಂಖ್ಯೆಯೂ ಕೂಡ ದೊಡ್ಡದೇ ಇದೆ. ಸದ್ಯ ಹುಡುಕಾಟ ಏನು ಸ್ಥಗಿತವಾಗಿಲ್ಲ, ಆದರೆ ಎಲ್ಲಿಯವರೆಗೂ ಈ ರೀತಿ ಹುಡುಕಬಹುದು ಅನ್ನೋದು ಕೂಡ ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ಹೇಗೋ ಬಾಡಿಯನ್ನಾದರೂ ಹುಡುಕೊಟ್ಬಿಡಿ, ಅಷ್ಟಾದರೂ ಕೊನೆಯದಾಗಿ ಮುಖ ನೋಡಿ ಸಮಾಧಾನ ಆಗ್ತೀವಿ ಅಂತ ಗೋಗರಿತಾ ಇದ್ದಾರೆ ಸಂಬಂಧಿಕರು.